ಎರಡು ಕೈ ಆಗಲ್ಲ, ಕೈ ಸಾಧನೆ ಇಲ್ಲ ಅಕ್ಕ. ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು. ಈ ಎರಡು ಮುದ್ದಾದ ಮಕ್ಕಳನ್ನ ಭಿಕ್ಷೆ ಬಿಡಿ ಸಾಕ್ತವ್ರು ಈ ತಾಯಿ. ನನಗೆ ಎಷ್ಟು ಜನ ಕಳಿಸ್ತೀರಲ್ಲ ಆ ಥರ ಕಳಿಸಿ ಅವ್ರನ್ನ ಹುಡ್ಕೊಡ್ಬೇಕು ನೀವು. ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಮನೆಯಿಂದ ಆಚೆ ಹಾಕಿರೋ ಓನರ್, ಹೆಂಡ್ತಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಬಿಟ್ಟೋಗಿರೋ ಗಂಡ, ಈ ಎರಡು ಮುದ್ದಾದ ಮಕ್ಕಳನ್ನ ಭಿಕ್ಷೆ ಬಿಡಿ ಸಾಕ್ತವ್ರು ಈ ತಾಯಿ. ತಿನ್ನೋಕೇನಾದ್ರು ತಗೊಂಡ್ ಬರೋಣ ಅಂತ ಹೋಗಿ ಬರೋ ಅಷ್ಟ್ರಲ್ಲಿ ಇವ್ರು ಹೋಗ್ಬಿಟ್ಟಿದ್ರು. ಇವ್ರು ನಿಮ್ಗೇನಾದ್ರು ಸಿಕ್ಕಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ. ನಮಸ್ಕಾರ, ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ನೋಡಿದ್ರ ಇಷ್ಟೊತ್ತು ಬೀದಿ ಸುತ್ತವ್ರೆ. ಒಂದು ತಾಯಿ ಪಾಪ ಏನೂ ಗೊತ್ತಿಲ್ಲ ತಾಯಿಗೆ. ಒಂದು ಮಗಳು ಬೀದಿ ಸುತ್ಕೊಂಡು ಓಡಾಡ್ತಾರೆ, ಮನೆ ಇಲ್ಲ ಅಂತೆ. ಅವ್ರಿಗೆ ನಾನು ಲೈಫ್ ಟೈಮ್ ಒಂದು ಮನೆ ಕೊಡ್ಸ್ಬೇಕಂತ ಇದ್ದೀನಿ, ಲೀಸ್ಗೆ ಹಾಕ್ಕೊಡ್ಬೇಕಂತ ಇದ್ದೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ, ಅವರು ಅದ್ರಾಗ ಹಾಕ್ಲಿಲ್ಲ. ಅವರು ನೆಲಮಂಗಲದಾಗ ಇರೋದಂತೆ. ನನಗೆ ಎಷ್ಟು ಜನ ಕಳಿಸ್ತೀರಲ್ಲ ಆ ಥರ ಕಳಿಸಿ ಅವ್ರನ್ನ ಹುಡ್ಕೊಡ್ಬೇಕು ನೀವು. ಯಾಕಂದ್ರೆ ಅವ್ರಿಗೆ ಲೈಫ್ ಟೈಮ್ ಒಂದು ಮನೆ ಲೀಸ್ಗೆ ಹಾಕ್ಕೊಡೋಣ ಅಂತ ಇದ್ದೀನಿ. ಯಾಕಂದ್ರೆ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳೆಲ್ಲ ಓಡಾಡೋಕೆ ಕಷ್ಟ. ಇರೋಕೆ ಅವ್ರ ಮನೆ ಕೊಟ್ಬಿಟ್ರೆ ಏನೋ ಒಂದು ಅವ್ರ ಮನೆ ಸಾಮಾನುಗಳಲ್ಲಿ ತಗೊಟ್ಟು ಬಂದ್ಬಿಡೋಣ, ಅದೊಂದು ಹೆಲ್ಪ್ ಮಾಡೋಣ ಅವ್ರಿಗೆ. ಅಪ್ಪ, ಅಮ್ಮ, ಅಣ್ಣ ತಮ್ಮದಿರಿಗೆಲ್ಲ ನಮಸ್ಕಾರ. ನಾನು ಫಸ್ಟು ನೆಲಮಂಗ್ಲದಲ್ಲಿದ್ದಿದ್ದು, ಇದು ಮನೆ ಬಾಡಿಗೆ ಮಾಡಿಕೊಂಡು. ನನ್ನ ಮಗಂಗೆ ಹುಷಾರಿಲ್ಲ ಅಂಥೇಳಿ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೆ, ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿಂದ ಖಾಲಿ ಮಾಡಿರಿ ಅಂತ ಹೇಳಿದ್ರು. 1.5 ತಿಂಗಳು ರೋಡ್ ಮೇಲಿದ್ದೆ. ಆಮೇಕಿಂದ ಊರಿಗೆ ಬಂದುಬಿಟ್ಟೆ, ಸಾಮಾನೆಲ್ಲ ಹಾಕ್ಕೊಂಡು. ಇವಾಗ ಜೀವನ ಮಾಡೋದು ಜಾಸ್ತಿ ಕಷ್ಟ ಆಗೋಗೈತೆ. ಇರೋಕ್ಕೆ ಮನೆ ಇಲ್ಲ, ಏನಿಲ್ಲ. ಏನನ್ನ ಸ್ವಲ್ಪ ಹೆಲ್ಪ್ ಮಾಡಿ. ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಬೇಡಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ. ತೀರಾ ಹದಗೆಟ್ಟೈತೆ ಆರೋಗ್ಯ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. 10 ವರ್ಷದಿಂದ ಭಿಕ್ಷೆ ಬೇಡ್ಕೊಂಬಂದಿದ್ದೀನಿ. ನನ್ನ ತಾಯಿಗೆ ಇವಾಗ ಓದ್ಸೋಕ್ಕಾಗಲ್ಲ. ನಾನು ಓದೋವರೆಗೂ ಹೆಲ್ಪ್ ಮಾಡಿ ಪ್ಲೀಸ್. ನಾನು ಓದಾದ್ಮೇಲೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ನನ್ನ ತಂಗಿ ನಮ್ಮ ಅಮ್ಮನ್ನ. ನೀವೇನಾದರೂ ಹೆಲ್ಪ್ ಮಾಡಿದ್ರೆ ನಾನು ಚೆನ್ನಾಗಿ ಓದಿ ನಾನು ಕೆಲ್ಸಕ್ಕೆ ಸೇರ್ತೀನಿ. ಇವಾಗ ಆಗ್ತಾನೆ ಇಲ್ಲ ನನ್ನ ಕೈಲಿ ಪೂರ್ತಿನೂ. ಏನೋ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಅಷ್ಟೇ ಸಾಕು. ಯಾರೋ ಒಬ್ಬರು ವೀಡಿಯೋ ಹಾಕಿದ್ರು ಅಣ್ಣ. ಆ ವಿಡಿಯೋ ನೋಡಿ ಸಂಜೀವಣ್ಣ ಅನ್ನೋರು ನನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಕರ್ಕೊಬಂದರು. ಪಾಪ ಇವತ್ತು ಅಲ್ಲಿಗೆ ಬಂದಿದ್ದೀನಿ. ಅವಣ್ಣ ನಮಗೆ ಸಪೋರ್ಟ್ ಕೊಡ್ತಾಯಿದ್ದಾರೆ. ದೇವ್ರ ಅವಣ್ಣ ಸುಖವಾಗಿ ಚೆನ್ನಾಗಿಟ್ಟಿರಲಿ ಅವ್ರನ್ನ. ಎಲ್ಲರಿಗೂ ನಮಸ್ಕಾರ, ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ಅದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಲ್ಲ, ಅಲ್ಲಿ ಎಕ್ಕಾಗ ಹೆಲ್ಪ್ ಮಾಡಬೇಕಂತ. ಲಾಸ್ಟು ತುಂಬ ದಿವಸದಿಂದ ನಂಬರ್ ಸಿಕ್ಕಲಿಲ್ಲ. ಆಮೇಲೆ ನಂಬರ್ ಸಿಕ್ತು, ಇವ್ರು ಕಾಲ್ ಮಾಡಿದೆ. ಆಮೇಲೆ ಇಲ್ಲಿ ಒಂದು ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ, ಲೀಸ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲ, ನಾನು ಅಣ್ಣ ಈ ಸಿಟಿಯಾಗಿ ಬದುಕೋಕೆ ಕಷ್ಟ ಆಗುತ್ತೆ, ನಾವು ನಮ್ಮೂರಿಗೆ ಹೋಗ್ಬಿಟ್ಟಿದ್ರೆ ಅಲ್ಲಿ ನಮ್ಮ ಊರಾಗ ಚಿಕ್ಕದು ಒಂದು ಮನೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ನೋಡಿದೆ, ಒಂದು ಸುಮಾರಾಗಿ 4 ಅವರೇನು ತೋರಿಸಾಯಿತು. ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ. ನನಗೂ ಸ್ವಲ್ಪ ಕೆಲಸಗಳಿತ್ತು, ಆಗೋಕ್ಕಾಗಿಲ್ಲ. ನೀವೇ ಬಂದುಬಿಡಿ ಅಕ್ಕ, ನಾನೇ ಗಾಡಿದೆಲ್ಲ ನಾನೇ ಕಾಸು ಕೊಡ್ತೀನಿ ಅಂತೇಳಿ ಗಾಡಿ ಕಳಿಸ್ಕೊಂಡು ನಾನೇ ಕಾಸು ಕೊಟ್ಟು ಇವಾಗ ಕಳ್ಸೋಣ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಏನೋ ಹೆಲ್ಪ್ ಮಾಡಬೇಕಂತ ಇದ್ದೆ. ಇದು ನಾನು ಕಾಸು ಕೊಡ್ತಾ ಇರೋದು ಏನಕ್ಕಂದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ನೀವು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಚೆನ್ನಾಗಿರ್ತದೆ. ಏನು ಚಿಕ್ಕ ಮಕ್ಕಳೆಲ್ಲ ಒಂದು 4-5 ವರ್ಷ, ಅವನು ಸ್ವಲ್ಪ ಕಷ್ಟ ಬೀಳಬೇಕು ಚಿಕ್ಕ ಮಕ್ಕಳು. ಅದಕ್ಕೋಸ್ಕರಕ್ಕೆ ನೀವು ಅಷ್ಟೊಂದು ಸ್ಕ್ಯಾನರ್ ಹಾಕಿ ಇಡ್ತೀನಿ, ನೀವು ಹೆಲ್ಪ್ ಮಾಡಿ. ತಗೊಳ್ಬಿಟ್ಟು ಹಿಡ್ಕೊ. ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು. ನೀನು ಮಾತಾಡ್ಬಾರ್ದು, ನೀನು ಅದೆಲ್ಲ ಮಾಡಬಾರ್ದು. ನೀವು ಮಾಡಬಾರ್ದು. ಹಿಂಗೆ ತಗೋ, ಇದ್ಕೊಳ್ಳು, ಬೇಗ ಕವರ್ಗೆ ಇಟ್ಕೊ. ನೀವು ಒಬ್ರೊಬ್ರು 1 ರೂಪಾಯಿ ಹಾಕಿದ್ರೂ ನನ್ನ ಮಕ್ಕಳು ಮರಿನೂ ಸ್ಕೂಲಿಗೆ ಸೇರಿಸಿ ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡು ಏನೋ ಒಂದು ಅವ್ರು ದೊಡ್ಡವರಾದ್ಮೇಲೆ ನನಗೊಂದು ಜೀವನ ಅನ್ನೋದು ನೆಮ್ಮದಿ ಆಗುತ್ತೆ. ಅಂಥವ್ರಿಗೂ ಸಪೋರ್ಟ್ ಕೊಡಿ, ಇಷ್ಟೇ ಕೇಳ್ಕೊತೀನಿ. ಅಪ್ಪ ಅಮ್ಮದಿರೇ, ಅಣ್ಣ ತಮ್ಮದಿರೇ, ಇದೇ ಕೇಳ್ಕೊತಾ ಇರೋದು ನಿಮ್ಮಲ್ಲಿ ಮನವಿ. ನೀವು ನೋಡ್ಬೋದು, ಅವ್ರಿಗೆ 1-3 ತಿಂಗಳಿಗಾಗಷ್ಟು ರೇಷನೆಲ್ಲ ತಗೊಂಬಂದಿದ್ದೀನಿ. ನಾನು ಇವಾಗ ಅವ್ರಿಗೆ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಮಲ್ಕ್ ಹೋಗೋಣ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ.
ಹಾಂ, ಇವಾಗ 13. 13 ವರ್ಷನಾ? ಅಮ್ಮ, ಈ ಹುಡುಗಿಗೆ ಒಂದು 4 ಡ್ರೆಸ್ ಕೊಡಮ್ಮ. ತುಂಬ ಖುಷಿಯಾಗಿದ್ದರು ಅವ್ರ ಫ್ಯಾಮ್ಲಿ ಎಲ್ಲನೂ. ಆ ಖುಷಿಗೆ ನೀವು ಕಾರಣ ಆಗಬೇಕು. ಅಲ್ಲೊಂದು ಸ್ಕ್ಯಾನರ್ ಹಾಕ್ತೀನಿ, ಅವ್ರಿಗೆ ಹೆಲ್ಪ್ ಮಾಡಿ. ಏನೋ ಮಕ್ಕಳು ಓದ್ಕೊಂಡು ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.